ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ನಾಮಕರಣ ಮಾಡಿದ್ದಾರೆ ದಿವ್ಯಾ ಅವರು, ಕರಿಬಸು ಅಂತ. ಫಸ್ಟ್ ಟೈಮ್ ಬಹಳಷ್ಟು ಸ್ಟೇಜ್ ಶೇರ್ ಮಾಡ್ಕೊಂಡಿದ್ವಿ. ಕರಿಬಸು ಸರ್ ನೆನಪಾಗ್ಬಿಟ್ರು ಇಲ್ಲಿ ಬಾಬು ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗುತ್ತೆ. ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ ಆಗಸ್ಟ್ 15 ಬಂದ್ರೆ 41 ವರ್ಷ ಮುಗಿಯುತ್ತೆ. ಅವರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆಕ್ಟ್ ಮಾಡಿ ಮತ್ತೆ ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡಕ್ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮ್ಗೆ ಪರಿಚಯ ಮಾಡ್ಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತೆ ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂತ ಸಿನಿಮಾಗಳು ಒಂದು 12ರಿಂದ 13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂತ ಸೀರಿಯಲ್ ಅಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನ ಅವತ್ತು ಬೆಂತಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಸ್ಟುಡಿಯೋಗೆ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ, ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ತರ ಮಾತಾಡ್ತೀನಿ. ಅವ್ರ ವರ್ಕ್ ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಿನಿಮಾ ಶೂಟಿಂಗು, ಕೆಳಗಡೆ ಇಳಿದೆ ಆಸ್ ಯೂಶುವಲ್ 5:05ವರೆಗೆ ನಾನು ರೆಡಿಯಾಗಿ. ನಿರ್ಮಾಪಕರು ಸಿಕ್ಕಿದ್ರು, ಹೋಗೋಣ ನಾವು ಸೆಟ್ಗೆ ಅಂತಂದ್ರು. ಸೆಟ್ಗೆ ಹೋದೆ, ಯಾರೂ ಬಂದಿಲ್ಲ. ನಾನು ನಿರ್ಮಾಪಕರು ಇಬ್ಬರೇ ಇದ್ದೀವಿ. ಸೊ ಅದು ನಾವು ಹೋಗಿದ್ದು ಒಂದು 7-8 ನಿಮಿಷಕ್ಕೆ ಬಾಬು ಸರ್ ಡ್ರೈವ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಬಂದ್ರು. ಬೆಂಕಿ ಆಗೋಗ್ಬಿಟ್ರು ಅವರು. ಸೈಲೆಂಟ್. ಬೆಂಕಿ ಅಂದ್ರೆ ಬೇರೆ ತರ, ನಾವು ಸುಮ್ಮನೆ ಹುಚ್ಚರ ತರ ಕೂಗಾಡ್ತಾ ಇರ್ತೀವಿ. ಸೈಲೆಂಟ್ ಆಗಿ ಒಂದು 4 kg ಆ ಕಡೆ ವಾಕಿಂಗ್ ಈ ಕಡೆ ವಾಕಿಂಗ್ ಮಾಡ್ಕೊಡ್ತಾ ಇದ್ರು. ಸರಿ, ಯೂನಿಟ್ ಬಂತು. ಯಾಕಂದ್ರೆ ಯೂನಿಟ್ ಮೊದ್ಲಿರ್ಬೇಕು, ಮ್ಯಾನೇಜರ್ ಮೊದ್ಲಿರ್ಬೇಕು, ಯಾರು ಇಲ್ಲ, ಎಲ್ಲರೂ ಒಬ್ಬೊಬ್ರು ಬಂದ್ರು. ಯೂನಿಟ್ ಮೇಲೆ ಫೈರ್ ಆದ್ರು. ಎಷ್ಟು ಟೈಮ್ಗೆ, ಎಷ್ಟೊತ್ತಿಗೆ ಬಂದಿದ್ರ, ಹೇಗೆ ಹೀಗೆ ಅಂತ. ಅದಾದ್ಮೇಲೆ ನನ್ನನ್ನು ಕರೆದ್ರು. ನಾನು ಏನೋ ಅಂತಾರೆ ಅಂದ್ರೆ, ವೈ ಶುಡ್ ಯು ಕೇಮ್ ಅರ್ಲಿ ಬಿಫೋರ್ ಡೈರೆಕ್ಟರ್. ಈಗ ತಾರಮ್ಮ ಹೇಳಿದ್ರಲ್ಲ, ಸೇಮ್ ಒಂದು 7-8 ನಿಮಿಷ ಮೊದಲು ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ ಟೈಮು 6 ಗಂಟೆ ಅಂತ, ಬೆಳಗ್ಗೆ 6 ಗಂಟೆ. ನೀವ್ಯಾಕೆ ಬೇಗನೆ ಬಂದ್ರಿ? ನೋ ಸರ್, ನನ್ನ ಹತ್ರ ಸರ್ ಕೆಳಗಡೆ ವಾಕ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಬಂದ್ರು, ಇಲ್ಗೋ ಅಂತಂದ್ರು, ಬಂದ್ಬಿಟ್ಟೆ ಸರ್. ಸೊ ಇಷ್ಟು ಶಿಸ್ತಿನ ಸಿಪಾಯಿ. ತಮಿಳುನಾಡು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂತ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದಂತ ಬಾಬು ಅವರು ಬಹುಶಃ ನನಗೆ ಗೊತ್ತಿದ್ದಂತ ಕೆಲವು ಸಿನಿಮಾಟೋಗ್ರಫರ್ಸ್ ಮತ್ತೆ ಕೆಲವೇ ನಿರ್ದೇಶಕರು, ಬಹಳಷ್ಟು ಜನಕ್ಕೆ ಇವತ್ತಿನ ಜನರೇಷನ್ ಗೊತ್ತಿಲ್ಲ. FTI ಪೂನಾ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ವಾ ಸರ್ ಬಾಬು ಸರ್? ಪೂನಾ. ನಮ್ಮ ಗಿರೀಶ್ ಕಾಸರವಳ್ಳಿ ಅಲ್ಲಿಂದ ಬಂದವ್ರೆ. ಬಾಬು ಸರ್ ಬಹಳಷ್ಟು ಲೆಜೆಂಡ್ಸ್ ಇವತ್ತು ಆ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಕ್ಚುಲಿ ಅಲ್ಲಿಂದ ಬಂದಂತವರು ಬಹಳ ಹೆಸರು ಮಾಡಿದ್ರು. ಕರ್ನಾಟಕಕ್ಕೆ ಬಂದು ತಮ್ಮ ಸಿನಿಮಾಟೋಗ್ರಾಫರ್ ಜೊತೆಗೆ ಅದ್ಭುತವಾದಂತಹ ಸಿನಿಮಾಗಳನ್ನ ಇವತ್ತಿಗೂ ಅವರ ಅಮೃತ ವರ್ಷಿಣಿ ಹಾಡು FM ರೇಡಿಯೋನಲ್ಲಿ ಬಂದ್ರೆ ಮತ್ತೆ ಅದೇ ಹಾಡುಗಳನ್ನ ಕೇಳಬೇಕು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಮ್ಯೂಸಿಕ್ಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟವರು. ಮತ್ತೆ ಕಲಾವಿದರಿಗೆ ಅವ್ರು ನಡ್ಸ್ಕೊಡೋ ರೀತಿ. ಅವತ್ತು ನನ್ನ ಯಾಕೆ ಬೇಗನೆ ಬಂದಿ ಅಂತ ಬೈದಿರಲ್ಲ, ಅಷ್ಟೇ ಬೇಗನೆ ಬಿಟ್ಕೊಟ್ರು. 6 ಗಂಟೆಗೆ ಮೊದಲು ನಾನು ಬಂದೆ, 6:15ಕ್ಕೆ ಸ್ಟಾರ್ಟ್ ಮಾಡಿದ್ರು. 7:40ಕ್ಕೆ ಒಂದು 3 ಸೀನ್ ಮುಗಿಸ್ಬಿಟ್ಟು ನೀವು ಹೋಗಿ ಬೆಂಗಳೂರಿಗೆ ಅಂತಂದ್ರು. ನನಗೆ ಶಾಕು. ಸೊ 3 ಸೀನ್ ಅಂದ್ರೆ ಇಡೀ ದಿನ ಆಗ್ಬೋದು ಅನ್ಕೊಂಡಿದ್ದೆ. ಅಷ್ಟು ಪರ್ಫೆಕ್ಟ್ ಅವರ ಕೆಲಸ. ಮತ್ತೆ ಅಭ್ಯಂಜನ ಸಿನಿಮಾಗೆ ಬರೋದಾದ್ರೆ, ನಾಗೇಶ್ವರ ರಾವ್ನು ಹೆಚ್ಚು ಕಡಿಮೆ ಚಿತ್ರರಂಗದಲ್ಲಿ ನನಗೊಂದು 40 ವರ್ಷದ ಪರಿಚಯ. ಬಹಳ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ಕೊಳ್ತೀವಿ ನಾಗೇಶ್ವರ ರಾವ್. ನಾನು ಕೇವಲವಾಗಿ ಅಂದ್ರೆ ಹೋಗೋ ಬಾರೋ ಆ ರೀತಿ ಅಮ್ಮ, ಇನ್ನೇನು ಬೇರೆ ಒಂದು ಫ್ರೆಂಡ್ ಆಗಿ ನೀನು ಬೇರೆ ತರ ತಿಳ್ಕೋಬೇಡ. ಸೊ ಈ ಬಾಬು ಸರ್ ಒಂದಿನ ಸ್ಟುಡಿಯೋಗೆ ಇರ್ತೀರ, ಎಷ್ಟೊತ್ತು ಬರ್ತೀರಾ ಸ್ಟುಡಿಯೋಗೆ ಅಂತ ಕೇಳ್ತಾರೆ.
ಸರ್ ಈ ಟೈಮಿಗೆ ಇರ್ತೀನಿ ಅಂದ್ರೆ ಬೇರೆಯವ್ರಿಗೆ 1 ನಿಮಿಷ 2 ನಿಮಿಷ ಲೇಟು, ಯಾಕಂದ್ರೆ ಆ ಟೈಮ್ ಕರೆಕ್ಟಾಗಿ ಅವ್ರು ಬಂದು ಬಾಗ್ಲಲ್ಲಿ ನಿಂತಿರ್ತಾರೆ. ಸೊ ನಾನ್ ಮೊದಲು ಬಂದಿದ್ದೆ, ಬಂದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತು, ಈ ತರ ಒಂದು ಪಾತ್ರ ಇದು ನೀವು ಮಾಡ್ಬೇಕು ಅಂದ್ರು. ನಾನ್ ನಂಬಕ್ಕಾಗ್ಲಿಲ್ಲ. ಬಟ್ ಇಷ್ಟು ಒಳ್ಳೆ ಪಾತ್ರನ ನನ್ನ ಕೈನಲ್ಲಿ ಬಾಬು ಸರ್ ಮಾಡಿಸ್ತಾರೆ ನಾನು ಯಾವತ್ತೂ ಕನ್ಸಲ್ಲಿ ಯೋಚನೆ ಮಾಡಲಿಲ್ಲ. ಬಟ್ ಅದೇ ರೀತಿ 3 ಸಿನಿಮಾದಲ್ಲಿ ಬಹಳ ಒಳ್ಳೆ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಫ್ಕೋರ್ಸ್ ಇನ್ನೊಂದು ಸಿನಿಮಾ ಸ್ಟೇಷನ್ 3 ಅಂತ ರಿಲೀಸ್ ಆಗ್ಬೇಕು, ಅದರಲ್ಲೂ ನಾರಾಯಣ ಸ್ವಾಮಿ ಇದ್ದಾರೆ. ಈ ಅಭ್ಯಂಜನ ಅನ್ನೋ ಸಿನಿಮಾ ಅಫ್ಕೋರ್ಸ್ ಫೆಸ್ಟಿವಲ್ ನೋಡಿದಾಗ, ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ, ಸಿನಿಮಾ ಮುಗಿದಾಗ ಬೇರೆ ಒಬ್ಬ ಆರ್ಟಿಸ್ಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಆ ಕ್ಲೈಮ್ಯಾಕ್ಸ್ ಶಾಟ್ ಅಷ್ಟು ಅದ್ಭುತವಾಗಿ ಬಾಬು ಸರ್ ಚಿತ್ರೀಕರಣ ಮಾಡಿದ್ದಾರೆ. ಈ ತರ ಸಿನಿಮಾಗಳನ್ನ ನಾವು ರಿಕಾರ್ಡ್ ಬ್ರಿಡ್ಜ್ ಫಿಲ್ಮ್ಸ್ ಅಂತ ಕರಿತೀವಿ. ಒಂದು ಒಳ್ಳೆಯ ಕಂಟೆಂಟ್ ನ ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಒಂದು ಪದ ಪ್ರಯೋಗ ಬಂದ್ಬಿಟ್ಟಿದೆ, ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ತಾರೆ. ಅಲ್ಲ, ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅವಾರ್ಡ್ ಬಂದ್ಮೇಲೆ ತಾನೇ ಅವಾರ್ಡ್ ಸಿನಿಮಾ ಆಗೋದು. ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ, ಅವಾರ್ಡ್ ಸಿನಿಮಾ ಫೋನ್ ಬರುತ್ತೆ, ಅಣ್ಣ ಒಂದ್ ಸಣ್ಣ ಪಾತ್ರ ಇದೆ ಮಾಡ್ಬೇಕು, ಅವಾರ್ಡ್ ಸಿನಿಮಾ ಅಣ್ಣ, ರೆಮ್ಯುನರೇಷನ್ ಎಷ್ಟು. ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಅವಾರ್ಡ್ ಬರುತ್ತೋ ಇಲ್ವೋ ಆಮೇಲೆ ಯೋಚನೆ ಮಾಡೋಣ, ಜನಗಳು ಮೆಚ್ಚಲಿ. ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ತಾ ಹೋದ್ರೆ ಬಾಬು ಸರ್ ಬಗ್ಗೆ ಇನ್ನು ತುಂಬಾ ಇದೆ ಹೇಳೋದು. ತುಂಬಾ ಸತಿ ನಾನು ಕೋಪ ಮಾಡ್ಕೊಂಡಿದ್ದಾರೆ. ಆ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮತ್ತೆ ನಗ್ತಾ ಮಾತಾಡಿಸ್ತಾರೆ ಬಂದು. ಬಹಳಷ್ಟು ಇನ್ಸಿಡೆಂಟ್ಸ್ ಇದೆ ಅವ್ರ ಬಗ್ಗೆ ನನಗಾಗಿರೋದು. ತುಂಬಾ ಇದೆ. ಬಟ್ ಅಷ್ಟೇ ಫಾಸ್ಟ್ ಆಗಿ ಎಲ್ಲಾನು ಮತ್ತೆ ಅವರೇ ಬಂದು ಮಾತಾಡಿಸ್ತಾರೆ. ನಾವು ನಡ್ಗೋಗಿರ್ತೀವಿ, ಹೇಗಪ್ಪ ಈ ದೂರ್ವಾಸ ಮುನಿ ಹತ್ರ ಮಾತಾಡೋದು, ಹೇಗ್ ಕೆಲಸ ಮಾಡೋದು ಅನ್ನೋದು. ದೂರ್ವಾಸ ಮುನಿ ಬಹಳ ಕೋಪಿಷ್ಟ ಅಂತ, ದೂರ್ವಾಸ ಮುನಿ ಅಂತ ಅನ್ಕೊಳ್ತೀವಿ. ಬಟ್ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅವರೇ ಬಂದು ಮಾತಾಡಿಸ್ತಾರೆ. ಥ್ಯಾಂಕ್ ಯು ಬಾಬು ಸರ್ ಅಂಡ್ ಥ್ಯಾಂಕ್ ಯು ನಾಗೇಶ್ವರ ರಾವ್ ಸರ್. ಅಭ್ಯಂಜನದಲ್ಲಿ ಬಹಳ ಒಂದು ಅಪರೂಪವಾದಂತ ಒಂದು ಪಾತ್ರ ಕಟ್ಟಿಕೊಟ್ಟಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.